ಇವತ್ತಿನ ವಿಡಿಯೋಲಿ ಒಂದು ಕಿಡ್ಸ್ ಲಂಚ್ ಬಾಕ್ಸ್ ಇರ್ಬೋದು, ಆಫೀಸ್ ಲಂಚ್ ಬಾಕ್ಸ್ ಇರ್ಬೋದು, ಇದಕ್ಕೆಲ್ಲ ಒಂದು ಕ್ಯಾಪ್ಸಿಕಮ್ ರೈಸ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇದಂತೂ ವೆರಿ ಟೇಸ್ಟಿ, ತುಂಬ ಸ್ವಾದಿಷ್ಟಕರವಾದ ಒಂದು ರೆಸಿಪಿ ಇದು. ಸೊ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಕ್ಯಾಪ್ಸಿಕಮ್ ಬಾತ್ ಏನಿದೆ ಜಸ್ಟ್ 15 to 20 ಮಿನಿಟ್ಸಲ್ಲಿ ಆಗೋವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಎಷ್ಟು ಬೇಗ ಆಗುತ್ತೆ ಅಂದರೆ, ಒಂದು ಕಡೆ ಅನ್ನಕ್ಕೆ ಇಟ್ಕೊಳ್ಳೋದು, ಒಂದು ಕಡೆ ಗೊಜ್ಜು ಮಾಡೋಕ್ಕೆ ಇಟ್ಕೊಂಡ್ರೆ ಅಂದರೆ ಜಸ್ಟ್ 10-15 ಮಿನಿಟ್ಸಲ್ಲೇ ನಮಗೆ ಈ ಒಂದು ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ. ಈ ಕ್ಯಾಪ್ಸಿಕಮ್ ಗೊಜ್ಜು ಏನಿದೆ ಇದನ್ನು ರೆಡಿ ಮಾಡಿ ಇಟ್ಕೊಂಡು ನಾವು ಬೇಕಾದ್ರೆ 3-4 ಡೇಸ್ ಫ್ರಿಜ್ಜಲ್ಲಿ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಯಾಕಂದರೆ ಇಲ್ಲಿ ನಾನು ನೀರು ಅನ್ನೋದನ್ನೇ ಇಲ್ಲಿ ಯೂಸ್ ಮಾಡ್ತಿಲ್ಲ, ಹಾಗಾಗಿ ಏನು ಹಾಳಾಗೋದಿಲ್ಲ. ಸೊ ನಾನು ಏನೆಲ್ಲ ಇಲ್ಲಿ ಐಟಮ್ಸ್ ತೋರಿಸಿದ್ದೀನಿ, ಪ್ಲೀಸ್ ಅದನ್ನೇ ಫಾಲೋ ಮಾಡಿ, ನಿಮಗೆ ಬೆಸ್ಟ್ ಟೇಸ್ಟ್ ಅನ್ನೋದು ಸಿಗುತ್ತೆ ಈ ಕ್ಯಾಪ್ಸಿಕಮ್ ರೈಸಲ್ಲಿ. ನನ್ನ ಇಬ್ಬರು ಮಕ್ಕಳಿಗೂ ಈ ಕ್ಯಾಪ್ಸಿಕಮ್ ರೈಸು ತುಂಬಾ ಇಷ್ಟ ಆಗಿರೋಂಥದ್ದು. 3 ಟೈಮ್ಸು ಇದನ್ನೇ ಬೇಕಾದ್ರೆ ಊಟ ಮಾಡ್ತಾರೆ, ಅಷ್ಟು ಕೇಳಿ ತಿನ್ನೋಂಥ ಒಂದು ರೆಸಿಪಿ ಇದು. ಸೊ ಅದಕ್ಕೆ ನಿಮಗೂ ಈ ರೆಸಿಪಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆಯೇ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ನಾನು ವೆರಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಷನ್ಸ್ಗೆಲ್ಲನೂ ಶೇರ್ ಮಾಡಿ. ಹಾಗೆ ಅವ್ರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಪ್ಲೀಸ್. ಈ ಕ್ಯಾಪ್ಸಿಕಮ್ ರೈಸ್ ಏನಿದೆ ಇದಕ್ಕೊಂದು ಮಸಾಲ ಪೌಡರ್ ಯೂಸ್ ಮಾಡ್ತೀನಿ, ಅದೇ ಇಲ್ಲಿ ಮ್ಯಾಜಿಕ್ ಪೌಡರ್ ಅಂತ. ಸೊ ಅದನ್ನು ಮುಂದೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಪೌಡರ್ನ ಯೂಸ್ ಮಾಡಿದ್ದೀನಿ ಅಂತ. ಸೊ ಅದನ್ನೇ ಯೂಸ್ ಮಾಡಿ ತುಂಬಾ ಒಳ್ಳೆ ಟೇಸ್ಟ್ ಸಿಗತ್ತೆ. ಟಡಾ, ಇದೇ ನೋಡಿ ಪಾವ್ ಭಾಜಿ ಮಸಾಲ. MTR ಕಂಪ್ನಿದೇ ಯೂಸ್ ಮಾಡಿ, ಬೇರೆ ಯೂಸ್ ಮಾಡಬೇಡಿ. ಯಾಕೆಂದರೆ ನಾನು 2-3 ಕಂಪ್ನಿದೆಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಪಾವ್ ಭಾಜಿ ಮಸಾಲ MTR ಕಂಪ್ನಿದಿದೆಲ್ಲ ದ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಕ್ಯಾಪ್ಸಿಕಮ್ ರೈಸು ವೆರಿ ಟೇಸ್ಟಿ ಬೇಕು ಅಂತಂದರೆ ನೀವು ಮಸ್ಟ್ ಆ್ಯಂಡ್ ಶುಡ್ MTR ಕಂಪ್ನಿಯಿಂದ ಪಾವ್ ಭಾಜಿ ಮಸಾಲ ಪೌಡರ್ನೇ ಯೂಸ್ ಮಾಡಿ, ಅದಂತೂ ಸೂಪರಾಗಿರುತ್ತೆ. ಇದು ನಾನು ಪರ್ಸ್ನಲಿ ರೆಕಮೆಂಡ್ ಸ್ನೇಹಿತರೆ. ಸೊ ನಮ್ಮ ಕ್ಯಾಪ್ಸಿಕಮ್ ರೈಸ್ ಈಗ ರೆಡಿಯಾಗಿದೆ. ಈಗ ಸರ್ವ್ ಮಾಡೋ ಟೈಮು. ಈ ಕ್ಯಾಪ್ಸಿಕಮ್ ರೈಸ್ನ ನೀವು ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಮೊಸರು ಬಜ್ಜಿಲೂ ಸಹ
ಸರ್ವಿಂಗ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಒಂದು ವೆರೈಟಿಯಾದ ಡಿಶ್ನೊಂದಿಗೆ. ಕ್ಯಾಪ್ಸಿಕಮ್ ರೈಸ್ನ ನೀವು ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.